ಹೆಣ್ಮಗು ತುಂಬ ಚೆನ್ನಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಸ್ಟೆಪ್ಗಳು ಪ್ರತಿಯೊಂದು ಕೂಡ ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಒಂದೂರಿನ ದಾವಣಗೆರೆ ಬೀದಿಲಿ ಇದೇ ಥರ ಡ್ಯಾನ್ಸ್ ಮಾಡ್ತಾ ಇದ್ರು. ಮತ್ತು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ನಾಯಕರ ಬೀದಿ ಹೊಸಕೆರೆ. ಅತಿಯಾದಂತಹ ಲೈಟಿಂಗ್ ಅರೇಂಜ್ಮೆಂಟ್ ನಾವು ನೋಡ್ತಾ ಇದ್ದೀವಿ. ದಸರಾ ಥರ ಕಾಣ್ತಾ ಇದೆ ಇಲ್ಲಿ ನಾವು ನೋಡ್ತಾ ಇದ್ದೀರಾ. ನಿಜವೂ ಖುಷಿ ಆಗುತ್ತೆ. ಏಕೆಂದರೆ ನೋಡಿ, ಇವತ್ತು ಒಂದು ಒಳ್ಳೆ ಒಂದು ಕಲ್ಚರಲ್ ಆಕ್ಟಿವಿಟಿಯಿಂದ ಕೂಡ ಇಟ್ಕೊಂಡಿದ್ದಾರೆ. ನಾವೇನು ನೋಡ್ತಾ ಇದ್ದೀರಾ, ಇದು ಒಂದೂರಿನ ಹೊರಕೆರೆ ಬೀದಿಯಲ್ಲಿ ಒಂದು ನಾಯಕರ ಬೀದಿ. ನೋಡಿ, ಮಗು ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಹೊಡಿತಾರೆ ಇವ್ರಿಗೂ. ಇಂಥ ಮಕ್ಕಳಿಗೆ ನಾವು ಅವ್ರಿಗೆ ಒಂದು ಒಳ್ಳೆ ವೇದಿಕೆ ಕಲ್ಪಿಸ್ಕೊಟ್ರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಗುತ್ತೆ, ತುಂಬ ಕಲಿತಾರೆ ಇನ್ನೂ ಮಕ್ಕಳು. ನಾವು ಏನು ನೋಡ್ತಾ ಇದ್ದೀರೋ, ಇವತ್ತು ಒಂದೂರಿನ ಹೊರಕೆರೆ ಬೀದಿಯಲ್ಲಿ ಒಂದು ಒಳ್ಳೆ ವಿಶೇಷವಾದಂಥ ಒಂದು ಗಣಪತಿ ತಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಹೆಣ್ಮಕ್ಳು ನಿಜವಾಗಿ ತುಂಬಾ ಪ್ರಾಕ್ಟೀಸ್ ಕೊಡಬೇಕು ಹಾಗೆಯೇ ನೋಡಿ, ಒಳ್ಳೆ ಡ್ಯಾನ್ಸ್ ಹೆಣ್ಮಕ್ಳು. ನಮ್ಮ ಯುವಕ ಮಿತ್ರರಿದ್ದಾರೆ, ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಇವತ್ತು ನಮ್ಮ ಧಾರ್ಮಿಕ ಪದ್ಧತಿ ವಿಶೇಷವಾಗಿ ನಾವು ನೋಡ್ಬೋದು. ಇಲ್ಲಿ ಧಾರ್ಮಿಕ ವಿಚಾರಗಳು ಲೆಕ್ಕ ಹಾಕೊಂಡ್ರೆ ಇವತ್ತು ಗಣಪತಿ ಹಬ್ಬ ವಿಶೇಷವಾಗಿ ನೋಡ್ತಾ ಇದ್ದೀವಿ. ನಿಜದಲ್ಲಿ ಈ ಹೆಣ್ಮಗುಗೆ ಒಳ್ಳೆ ಡ್ಯಾನ್ಸ್ ಕಲೆ ಇದೆ. ಯಾಕೆ ಈ ಹೆಣ್ಮಗುನ ಒಂದು ಒಳ್ಳೆ ವೇದಿಕೆ ಕಳಿಸ್ಬಾರ್ದು ನಾವು ನಮ್ಮ ಒಂದೂರಿಂದ ಅಂತ ಒಂದು ಹೇಳ್ಬೋದು. ನೋಡ್ತಾ ಇದ್ರೆ ಈಗ ಲೈಟಿಂಗ್ ಅರೇಂಜ್ ಮಾಡಿದ್ದಾರೆ. ನೋಡಿ, ಲೈಟಿಂಗ್ ಎಷ್ಟು ಅದ್ದೂರಿಯಾದಂಥ ಲೈಟಿಂಗ್ ಅರೇಂಜ್ ಮಾಡಿದ್ದಾರೆ ಅಂದರೆ ಇದು ಒಂದೂರಿನ ನಾಯಕರ ಬೀದಿಲಿರುವಂಥ ಒಂದು ಗಣಪತಿ ಚತುರ್ಥಿಯ ವಿಶೇಷತೆ ತಾವು ನೋಡ್ತಾ ಇದ್ದೀರಾ. ಮತ್ತು ಈ ಹೆಣ್ಮಗು ಬಗ್ಗೆ ಎಷ್ಟು ಹೇಳೋದು ನಾವು ಕಮ್ಮಿನೇ. ಯಾಕೆಂದರೆ ಅಂತ ಒಂದು ಒಳ್ಳೆ ಕಲೆ ಇದೆ ಆ ಹೆಣ್ಮಗು ಹತ್ರ. ಆ ಹೆಣ್ಮಗುನ ಹಿಂಗನ ಮಾಡಿ ನಾವು ಒಂದು ಒಳ್ಳೆ ವೇದಿಕೆ ಕಳಿಸ್ಬೇಕು. ನಮ್ಮ ಯೂಟ್ಯೂಬ್ ಚಾನಲಿಂದ ಪರವಾಗಿಲ್ಲ, ಅಥವಾ ಯಾವುದೋ ಒಂದು ಮಾಧ್ಯಮದವ್ರು ಬಂದು ಮಾಡಿ ಒಳ್ಳೆ ಕಡೆ ಎಲ್ಲ ಥರ ಮಾಡ್ತಿದ್ದೆ. ಡ್ಯಾನ್ಸ್ ಹೊಡಿತಾರೆ ನಾವು ನೋಡ್ತಾ ಇದ್ದೀವಿ. ಇಂಥ ಒಳ್ಳೆ ನಿಜ ಒಳ್ಳೆದಾಗಲಿ. ಎಲ್ಲ ಎಷ್ಟು ಖಂಡಿತ ಮಾಡ್ಕೊಂಡಿರ್ಬೋದು. ಖುಷಿ ಆಗುತ್ತೆ. ಇಂಥ ಹೆಣ್ಮಕ್ಳು ಇವತ್ತು ಇಂಥ ವೇದಿಕೆಗಳಿಗೆ ಭಯ ಅನ್ನೋದು ನಾಚಿಕೆ ನೋಡಿ, ಇಂಥ ಹೆಣ್ಮಕ್ಳಿಗೆ ಒಳ್ಳೆ ವೇದಿಕೆ ಕಲಿಸ್ಕೊಟ್ರೆ ಒಳ್ಳೆ ಡ್ಯಾನ್ಸ್ ಕ್ಲಾಸ್ಗೆ ಇವ್ರು ಕಳಿಸ್ಬೋದು. ಮತ್ತು ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ದಯವಿಟ್ಟು ಮಾಧ್ಯಮದವರು ಅರ್ಥ ಮಾಡ್ಕೊಳ್ಳಿ. ತುಂಬ ಖುಷಿ ಆಗುತ್ತೆ. ಇಂಥ ಹೆಣ್ಮಕ್ಳಿಗೆ ಒಂದು ವೇದಿಕೆ ಕಲಿಸ್ಕೊಡ್ಬೇಕು. ಪುಟ್ಟಿ ಒಂದು ನಿಮಿಷ, ಎಷ್ಟೇ ಕ್ಲಾಸ್ ಓದ್ತಿದ್ಯಾ? 7th. ಹೇಮಶ್ರೀ, ಯಾವ ಸ್ಕೂಲು? ವಿವೇಕಾನಂದ ಸ್ಕೂಲು. ನೋಡಿ, ಒಳ್ಳೆ ಸ್ಕೂಲಲ್ಲಿದ್ದೀರಾ. ನಿಮ್ಗೆ ಒಳ್ಳೆ ವೇದಿಕೆ ಸಿಕ್ಕಿದ್ರೆ ಒಳ್ಳೆ ಡ್ಯಾನ್ಸ್ ಕಲಿಬೋದು ನೀವು. ನಿಮಗೆ ಅದನ್ನು ಎಲ್ಲ ಥರ ವೀಡಿಯೋನ ನಾನು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲಿಂದ ನಿಮಗೆ ಒಳ್ಳೆ ಶುಭಾಶಯ. ಸಕ್ಕತ್ತಾಗಿ ಡ್ಯಾನ್ಸ್ ಆಡ್ತೀಯಮ್ಮ. ಹೆಣ್ಮಕ್ಳು ಇದನ್ನು ಕಲಿಬೇಕು. ತುಂಬ ಖುಷಿ ಆಯಿತು. ಸಕ್ಕತ್ತಾಗೆಲ್ಲ ಒಳ್ಳೆ ಡ್ಯಾನ್ಸ್. ನಿಮ್ಗೆ ಏನಾದ್ರು ಒಳ್ಳೆ ವೇದಿಕೆ ಸಿಕ್ಕಿದ್ರೆ ನೋಡಿ, ಮಾಧ್ಯಮದವ್ರು ಅರ್ಥ ಮಾಡ್ಕೊಳ್ಳಿ. ಇಂಥ ಹೆಣ್ಮಕ್ಳಿಗೆ ದಯವಿಟ್ಟು ಒಂದು ಒಳ್ಳೆ ವೇದಿಕೆ ಕಲ್ಪಿಸ್ಕೊಡ್ಬೇಕು. ಒಂದು ಒಳ್ಳೆ ಯಾವುದೋ ಒಂದು TV ಮಾಧ್ಯಮಕ್ಕೆ ಕಳಿಸಿದ್ರೆ ಇಂಥ ಹೆಣ್ಮಕ್ಳು ಒಳ್ಳೆ ಚೆನ್ನಾಗಿ ಬೆಳೀತಾರೆ. ಅದು ಅಲ್ಲದೆ ನಮ್ಮ ಹೆಮ್ಮೆಯ ಬಂದೂರಿನ ಇಂಥ ಹೆಣ್ಮಕ್ಳು ಮುಂದೆ ಬರಬೇಕು. ಮತ್ತು ವಿವೇಕಾನಂದ ಸ್ಕೂಲು ದಯವಿಟ್ಟು ಅಡ್ಮಿನ್ ಯಾರಿದ್ದೀರಾ ಇವ್ರು ಅರ್ಥ ಮಾಡ್ಕೊಳ್ಳಿ. ಈ ಮಗುಗೆ ಒಂದು ಒಳ್ಳೆ ವೇದಿಕೆ ಕಲ್ಪಿಸ್ಕೊಡಿ ನಿಮ್ಮ ಶಾಲೆಯಿಂದ.
ಪ್ರಕಾಶ್ ಸರ್, ದಯವಿಟ್ಟು ನಾನು ಕೂಡ ಈ ಮಗುನ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಿಮ್ಮ ತಂದೆ ಹೆಸರು? ಸತೀಶ್ ಅವರು. ಅಮ್ಮನ ಹೆಸರು? ತುಂಬ ಚೆನ್ನಾಗಿ ಆಡ್ದಮ್ಮ, ಸೂಪರ್. ನಾನು ಕೂಡ ಹಿಂದೆ ಅಭಿಮಾನಿ, ಹಾಗಾಗಿ ನೋಡ್ಬೋದು ಇಲ್ಲಿ ನಮ್ಮ ನಾಯಕರ ಮೇಲೆ ಸಾಂಗ್ ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಹೆಣ್ಮಕ್ಳು. ತುಂಬಾ ಒಳ್ಳೆ ಸ್ಟೆಪ್ ಆಗ್ತಾರೆ. ಅವರು ಕೂಡ ಒಂದು ಒಳ್ಳೆ ಡ್ಯಾನ್ಸ್ಗೆ ಸೇರ್ಕೊಂಡು ಒಳ್ಳೆಯ ಒಂದು ವೇದಿಕೆ ಸಿಗುತ್ತೆ ಅವ್ರಿಗೆ. ಇಂಥ ಕಲಾವಿದರು ಯಾಕೆಂದ್ರೆ ನಾವು ಯಾರನ್ನು ಚಪ್ರ ಹೊಡಿತೀವಿ, ನಮ್ಮ ಊರಿನ ಹೆಮ್ಮೆಯ ಊರಿದ್ರು ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಯಾಕೆಂದ್ರೆ ನಾವು ಎಲ್ಲೋ ಟಿವಿ ನೋಡ್ಕೊಂಡು ಯಾರಿಗೋ ಒಂದು ಬೆಂಬಲ ಮಾಡ್ತೀವಿ, ಅದು ಮಾಡಬೇಕು. ಜೊತೆಗೆ ನಮ್ಮ ಊರಿನ ಇರುವಂಥ ಡ್ಯಾನ್ಸರ್ಗಳನ್ನ ನೋಡಿ ಅಂಥವ್ರನ್ನ ನಾವು ಬೆಂಬಲಿಸಬೇಕು. ನೋಡಿ ಇವತ್ತು ಇಂಥ ಊರಿಗೆ ನಾವೇನು ಸಪೋರ್ಟ್ ಮಾಡ್ತೀವಿ ಅದೇ ಮುಖ್ಯ ಆಗೋದು. ಒಳ್ಳೆ ಒಳ್ಳೆ ಕಲೆ ಇದೆ, ಹಾಗಾಗಿ ಸ್ವಲ್ಪ ಇಂಥ ಒಂದು ಒಳ್ಳೆ ವೇದಿಕೆ ಕಲ್ಪಿಸ್ಕೊಂಡ್ರೆ ನಾವು ನಮ್ಮ ಊರಿನ ಹೆಮ್ಮೆಯ ಡ್ಯಾನ್ಸ್ ಕ್ಲಾಸ್ ಎಲ್ಲರೂ ಕೂಡ ಇದನ್ನ ರಿಕ್ವೆಸ್ಟ್ ಮಾಡ್ಬೋದು. ಬೆಂಗಳೂರಿನ ಒಟ್ಟೇರಿ ಬೀದಿಲಿರುವಂಥದ್ದು ಗಣಪತಿ ಮೂರ್ತಿ ಏರಿಯಾ ಜನ ಇವತ್ತು ರಾಮಂದಿರ ಬ್ಯಾಗ್ಕೊಂಡಿದೆ ಗಣಪತಿ. ನಾವೇನು ನೋಡ್ತಾ ಇದ್ರೋ ನಿಜವಲ್ಲೂ ಇದು ಖುಷಿಯಾದಂಥ ವಿಚಾರ. ಯಾಕೆಂದರೆ ಇಡೀ ಬನ್ನೂರಿನಲ್ಲಿ ಅತಿ ಹೆಚ್ಚು ಗಣಪತಿ ಕೂರಿಸುವಂಥ ಒಂದು ಹೆಗ್ಗಳಿಕೆ ನಮ್ಮ ಬನ್ನೂರಿಗೆ ಸೇರುತ್ತೆ. ಅದರಲ್ಲೂ ಕೂಡ ಒಂದು ದಸರಾ ಥರ ಕಂಗೊಳಿಸ್ತಾ ಇರೋದು. ಮತ್ತು ಇವತ್ತು ಈ ಒಂದು ವೇದಿಕೆ ನೋಡಿ, ಇನ್ನೊಂದು ಹೆಣ್ಮಗು ನೋಡಿ, ಹೆಣ್ಮಕ್ಳೇ ಸಿಕ್ಕಾಪಟ್ಟೆ ಡ್ಯಾನ್ಸ್ ಹೊಡೆಯೋದು. ಅವ್ರಿಗೆ ಒಂದು ಚೂರು ಕೂಡ ಭಯ ಇರಲ್ಲ. ಹಾಗಾಗಿ ಆ ಭಯ ನಾಚಿಕೆಲ್ಲ ಹೋಗುತ್ತೆ ಹೆಣ್ಮಕ್ಳಿಗೆ. ಗ್ರಾಮೀಣ ಪ್ರತಿಭೆಗಳು ಏನು ತಿಳ್ಕೊಂಡಿದ್ರೆ ನೀವು ನೋಡಿ, ಗ್ರಾಮೀಣ ಪ್ರತಿಭೆ ಅಂದರೆ ತುಂಬ ಅಲ್ಲ, ನಿಜವಲ್ಲೂ ಖುಷಿ ಆಗುತ್ತೆ. ಇಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು ನಾವು. ಜೊತೆಗೆ ಇಂಥವ್ರೆಲ್ಲ ಗುರುತಿಸಿ ಒಂದು ಕಲಾ ವೇದಿಕೆನ ಮಾಡಿ, ದಯವಿಟ್ಟು ಯಾರನ್ನ ಬನ್ನೂರಿನಲ್ಲಿ ಒಂದು ಒಳ್ಳೆ ಕಲಾ ವೇದಿಕೆ ಮಾಡಿ, ಡ್ಯಾನ್ಸ್ ಕ್ಲಾಸ್ ಇದೆ ಅವ್ರನ್ನೆಲ್ಲ ಕಳಿಸಿ. ಮುಂದಿನ ದಿನಗಳಲ್ಲಿ ನಾನೇ ಕೂಡ ಒಂದು ಇಂಥ ಮಕ್ಕಳೆಲ್ಲ ಗುರುತಿಸಿ ಅವ್ರನ್ನ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ಗೆ ಒಂದು ಒಳ್ಳೆ ಡ್ಯಾನ್ಸ್ ಕ್ಲಾಸ್ನ ಅರೇಂಜ್ ಮಾಡೋದು ಕೂಡ ನಾನು ಮಾಡ್ತೀನಿ. ಯಾವ ಶಾಲೆ ಮಗು ಗೊತ್ತಿಲ್ಲ, ಯಾವುದೋ ಒಂದು ಯಾವ ಶಾಲೆ ಅಂತ ತಿಳ್ಕೊಂಡು ಆ ಶಾಲೆ ಮಕ್ಕಳುಗಳು ದಯವಿಟ್ಟು ಆ ಶಾಲೆಯವರು ಗೌರ್ಮೆಂಟ್ ಶಾಲೆ ಆಗಿರ್ಬೋದು, ಪ್ರೈವೇಟ್ ಶಾಲೆ ಆಗಿರ್ಬೋದು, ಅವ್ರಿಗೆ ಎಂಕರೇಜ್ ಮಾಡಿ ಮಕ್ಕಳುಗಳಿಗೆ ಎಲ್ಲ ಶಾಲೆಯಲ್ಲೂ ಒಂದು ಡ್ಯಾನ್ಸ್ ಕ್ಲಾಸ್ನ ಅರೇಂಜ್ ಮಾಡಿ ಅವ್ರನ್ನ ಒಳ್ಳೆ ವೇದಿಕೆ ಕಳಿಸೋಂಥ ಕೆಲಸ ದೈಹಿಕ ಶಿಕ್ಷಣ ಯಾರಿದ್ರೆ ದಯವಿಟ್ಟು ಮಾಡಬೇಕು. ಏಕೆಂದರೆ ನೀವು ಹೆಸರು ಉಳ್ಕೊಳ್ಳುತ್ತೆ. ನೋಡಿ ಇವತ್ತು ಎಷ್ಟೋ ಜನ ಇದ್ದಾರೆ, ಇವತ್ತು ನಾನು ಯೂಟ್ಯೂಬಲ್ಲಿ ಇದನ್ನ ಮಕ್ಕಳಲ್ಲಿ ಹಾಕಿದ್ರೆ ಅವ್ರಿಗೊಂದು ಒಳ್ಳೆಯ ಹೆಮ್ಮೆ, ನಮಗೂ ಕೂಡ ಒಂದು ಅಂತ ಒಂದು ಒಳ್ಳೆಯ ಹೆಸರು ಬರುತ್ತೆ.
ಶಿಕ್ಷರು ಯಾರು ಅವರು